ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಫಂಕ್ಷನ್ ಇತ್ತು, ಹಾಗಾಗಿ ಚಿಂತಾಮಣಿ ಹತ್ರ ಸೀತಿ ಬೆಟ್ಟ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಓಡ್ತಿದ್ದೀವಿ. ಹಾಗೆ ಮಧ್ಯದಲ್ಲಿ ಅಮ್ಮನ ಮನೆ ಹತ್ರ ಸ್ಟಾಪ್ ಮಾಡಿದ್ವಿ. ನಮ್ಮ ಜೊತೆ ಅಪ್ಪನೂ ಬರ್ತಿದ್ರು, ಹಾಗಾಗಿ ಪಿಕ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇನ್ನು ಅಮ್ಮನ ಮನೆ ಹತ್ರ ಬಂದ್ವಿ. ಇನ್ನು ಬಂದಿದ್ದ ತಕ್ಷಣ ಚೆರ್ರಿ ಬಂದಿದ್ದರು. ಇನ್ನು ಅವ್ರನ್ನ ನೋಡಿದ ತಕ್ಷಣ ನಮ್ಮ ನಿತ್ವಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಮಾಮ ಮಾಮ ಅಂತ ಹೊರಟೋಗ್ಬಿಡ್ತಾರೆ. ನಮ್ಮ ನಿತ್ವಿ ಚಿಕ್ಕದಾಗಿದ್ದಾಗ ಆಲ್ಮೋಸ್ಟ್ ಆಲ್ ಚೆರ್ರಿನೇ ತುಂಬ ಅವ್ರನ್ನ ಎತ್ಕೊಂಡು ಮುದ್ದಾಡಿಸಿ ಇದು ಮಾಡಿರೋದೆಲ್ಲ. ಹಾಗಾಗಿ ನಮ್ಮ ನಿತ್ವಿಗೆ ಚೆರ್ರಿ ಕಂಡ್ರೆ ತುಂಬ ಇಷ್ಟ, ತುಂಬ ಪ್ರೀತಿಯಿಂದ ಇದು ಮಾಡ್ಕೊತಾನೆ. ನಮ್ಮ ಹತ್ರಗೂ ಬರಲ್ಲ. ಇನ್ ಕೇಸ್ ನಾನಿದ್ರು ನಾನು ಬೇಡ, ನಂಗೆ ಚೆರ್ರಿ ಮಾಮನೇ ಬೇಕು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ನಾವು ಅಮ್ಮನ ಮನೆಗೆ ಹೋದರೆ ಸಾಕು, ಫಸ್ಟ್ ಮಾಮ ಮನೆಗೆ ಹೋಗ್ಬಿಡ್ಬೇಕು ಅವನು. ಅವ್ನಿಗಿಲ್ಲ ಅಂದರೆ ಮನೇಲಿ ಇರಲಿಕ್ಕೆ ಇಷ್ಟ ಆಗಲ್ಲ. ಚೆರ್ರಿ ಮಾಮ ಮನೆಗೆ ಹೋಗೋಣ 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 ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಗ ತೋರಿಸ್ತಿದ್ದಾನೆ ನೋಡಿ, ಚೆರ್ರಿ ಮಾಮ ಮನೆ ಅಲ್ಲಿದೆ ಹೋಗೋಣ ಅಂತಂದ್ಬಿಟ್ಟು. ಅವ್ನಿಗೆ ಅಷ್ಟು ಇಷ್ಟ ಚೆರ್ರಿನ ಕಂಡ್ರೆ. ನಾವು ಯಾರೂ ಬೇಕಾಗಿರಲ್ಲ, ಅವನಿದ್ದರೆ ಸಾಕು, ಅಷ್ಟೊಂದು ಪ್ರೀತಿ. ಹಾಗಾಗಿ ನಾವು ಬರ್ತೀವಿ ಅಂತ ಹೇಳಿದ್ದಕ್ಕೆ ಅವ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದನು. ಇನ್ನು ಅವನು ಮಾತಾಡ್ಸ್ಕೊಬಿಟ್ಟು ಅವ್ನ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಾಯ್ ಹೇಳಿಬಿಟ್ಟು ಹೊರಡ್ಬಿಡ್ತಾ ಇದ್ದಾನೆ. ನಮ್ಮ ನಿತ್ವಿ ಅಂತೂ ಸಿಕ್ಕಾಪಟ್ಟೆ ಸ್ಯಾಡ್ ಆಗಿಬಿಟ್ರು, ಹೊಟ್ಟೋಗ್ತಿದೆ ಮಾಮ ಅಂತ ಅಂದ್ಬಿಟ್ಟು. ಇನ್ನು ಮನೆ ಒಳಗಡೆ ಬಂದ್ವಿ. ನಮ್ಮ ಅಮ್ಮನೂ ರೆಡಿ ಆಗಿದ್ದಾರಲ್ವ. ಆ್ಯಕ್ಚುಲಿ ಅಮ್ಮ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಅಮ್ಮಗೆ ಬೆಂಗಳೂರಲ್ಲಿ ಇನ್ನೊಂದು ಗೃಹಪ್ರವೇಶ ಇದೆ, ಅವ್ರು ಅಲ್ಲಿಗೆ ಹೋಗ್ತಿದ್ದಾರೆ. ಇನ್ನು ಅಪ್ಪ ನಮ್ಮ ಜೊತೆ ಬರ್ತಿದ್ದಾರೆ. ಶನಿವಾರಗಳು ಸ್ಟಾರ್ಟ್ ಆದಾಗಿಂದ ಒಂದೇ ಫಂಕ್ಷನ್ಗಳು, ಸಿಕ್ಕಾಪಟ್ಟೆ ಫಂಕ್ಷನ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಆಷಾಢದಲ್ಲಿ ಒಂದು ಫಂಕ್ಷನು ಇರಲ್ಲ, ಫುಲ್ ಕೂಲಾಗಿ ಬಿಂದಾಸಾಗಿರ್ತೀವಿ. ಬಟ್ ಒಂದು ಸಲ ಶನಿವಾರಗಳು ಶುರು ಆಗಿಬಿಟ್ಟಿದೆ ಅಂದರೆ ದಿನಕ್ಕೆ ಒಂದು 4-5 ಫಂಕ್ಷನ್ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಫ್ಯಾಮಿಲಿ ಎಲ್ಲ ಡಿವೈಡ್ ಮಾಡ್ಕೋತೀವಿ, ಒಬ್ಬೊಬ್ರು ಒಂದೊಂದು ಕಡೆ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಅಮ್ಮ ಬೆಂಗಳೂರಿಗೆ ಹೋಗ್ತಿದ್ದಾರೆ. ನಮ್ಮ ನಿತ್ವಿಗೆ ಗೋಲ್ಡ್ ಚೈನ್ ಹಾಕಿದರೆ ನಮ್ಮಮ್ಮ ಹೇಳ್ತಿದ್ದಾರೆ, ನಿತ್ವಿ ಕಚ್ಬಿಡ್ತಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನೆಲ್ಲ ಲಾಕ್ ಮಾಡ್ಕೊಬಿಟ್ಟು ಇನ್ನು ಹೊಡ್ತಾ ಇದ್ದೀವಿ. ಇನ್ನು ಅವ್ರ ತಾತಗೆ ಮುತ್ತುಗಳ ಮೇಲೆ ಮುತ್ತುಗಳು ಕೊಟ್ಬಿಡ್ತಿದ್ದಾರೆ. ಅವ್ನಿಗೇನಾದರೂ ಬೇಕು ಅಂತಂದರೆ ಸಾಕು, ಯಾರಿಗೆ ಎಷ್ಟು ಏನು ಬೇಕಿದ್ರೂ ಮಾಡಿಬಿಡ್ತಾನೆ. ಚೆನ್ನಾಗಿ ಮುತ್ತು ಕೊಡೋದು, ಇದೆಲ್ಲ ಮಾಡೋದು, ನಗೋದು, ಯಾಮಾರಿಸ್ಬಿಡ್ತಾನೆ. ಅವ್ನಿಗೇನಾದರೂ ಕೋಪ ಬಂದರೆ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾನೆ, ಹಾಗೆ ಮಾಡ್ತಾನೆ. ಅವ್ರ ತಾತಗೆ ಸೋಪ್ ಹಾಕ್ತಾ ಇದ್ದಾರೆ. ಇನ್ನು ಅವ್ರ ತಾತಗೆ ಮೊಮ್ಮಗನ ಕಂಡ್ರೆ ಫುಲ್ ಇಷ್ಟ. ನಮ್ಮ ಮನೆಯಲ್ಲಿ ಫಸ್ಟ್ ನಿತ್ವಿನೇ ಅಲ್ವಾ, ಹಾಗಾಗಿ ಫುಲ್ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರೂ ಅವ್ರನ್ನ ತುಂಬ ಪ್ಯಾಂಪರ್ ಮಾಡಿಬಿಡ್ತಾರೆ ನಮ್ಮ ನಿತ್ವಿನ, ಅದೇ ದೊಡ್ಡ ಪ್ರಾಬ್ಲಮ್ಮು. ಇನ್ನು ಚಿಂತಾಮಣಿಗೆ ಬಂದುಬಿಟ್ವಿ. ಅಮ್ಮನ ಚಿಂತಾಮಣಿಯಲ್ಲಿ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು. ಇನ್ನು ದೊಡ್ಡಮ್ಮನೂ ಹೋಗ್ತಿದ್ರು ಅಮ್ಮನ ಜೊತೆ ಬೆಂಗಳೂರಿಗೆ. ಇನ್ನು ದೊಡ್ಡಮ್ಮ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಿತ್ವಿನ ನೋಡೋಣ ಅಂತ ಅಂದ್ಬಿಟ್ಟು ಇಳಿಸ್ರಿ, ನಾನು ನಿತ್ವಿನ ಸ್ವಲ್ಪ ತೆತ್ತಾಡ್ಕೊಂಡು ಮುದ್ದಾಡಿಸ್ತೀನಿ, ನೀವು ಹೇಗೋ ನಮ್ಮ ಮನೆಗೆಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಇನ್ನು ನಮ್ಮ ದೊಡ್ಡಮ್ಮನಿಗೆ ಮಕ್ಕಳು ಕಂಡ್ರೆ ಫುಲ್ ಇಷ್ಟ. ನಮ್ಮ ಅಕ್ಕ ಮಕ್ಳು ಇಬ್ಬರಿದ್ದಾರೆ. ಅವ್ರನ್ನೂ ಅಷ್ಟೇ, ಅವ್ರಿಗೆ ಎಷ್ಟೇ ಕೆಲಸ ಇದ್ದರೂ ಏನೇ ಇರಲಿ ಮಕ್ಕಳನ್ನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ನಿತ್ವಿನೂ ಹಾಗೆ. ನಾವು ಯಾವಾಗಾದರೂ ಎಲ್ಲಾದರೂ ಹೋಗ್ತಿದ್ದೀವಿ ಅಂತಂದರೆ ಸಾಕು, ಅವ್ರ ಕೇಸ್ ಅವ್ರೇನಾದರೂ ನಿಯರ್ ಬೈ ಇದ್ದರೆ ಬಂದು ನೋಡ್ಕೊಂಡು ಹೋಗ್ತಾರೆ. ನೀವು ಹೇಗೋ ಬರಲ್ವಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ನಾವಾದರೂ ನೋಡ್ಕೋತೀವಿ ಅಂತ ಹೇಳಿಬಿಟ್ಟು ಇನ್ನೇನಾದರೂ ಸ್ನ್ಯಾಕ್ಸ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ನಮ್ಮ ನಿತ್ವಿನೂ ಚೆನ್ನಾಗಿ ಹೊಟ್ಟೋಗ್ಬಿಟ್ರು ಹೇಳ್ದಿರ. ಆ್ಯಕ್ಚುಲಿ ದೊಡ್ಡಮ್ಮ ಎಲ್ಲ ತುಂಬ ಸಲ ಬರಲ್ಲ, ಅವಾಗವಾಗ ಬರ್ತಿರ್ತಾರೆ, ಬಟ್ ಚೆನ್ನಾಗಿ ನಂಬಿ ಹೋದರು. ನಮ್ಮ ದೊಡ್ಡಮ್ಮ ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಇನ್ನು ನಾವು ಬಂದುಬಿಟ್ಟು ಸಿತ್ತಿ ಬೆಟ್ಟಕ್ಕೆ ಹೋಗ್ತಿರೋದು, ನಾನು, ನನ್ನ ಹಸ್ಬೆಂಡು, ಹಾಗೆ ನನ್ನ ಮೈದ್ನ ಬಂದಿದ್ದಾರೆ. ನಿತ್ವಿ ನಾವು 4 ಜನನೂ ಹೋಗ್ತಾ ಇದ್ದೀವಿ. ಇನ್ನು ದೊಡ್ಡಮ್ಮ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸ್ಬಿಟ್ಟು ಇನ್ನು ಕಾರಲ್ಲಿ ಕೂರಿಸಿ ಇನ್ನೊಂದು ಬಾಯ್ ಹೇಳಿಬಿಟ್ಟು ಇನ್ನು ಅವ್ರು ಬೆಂಗಳೂರಿಗೆ ಹೊರಟಬೇಕು. ಆ್ಯಕ್ಚುಲಿ ಅವರು ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ ತಡ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಆಲ್ರೆಡಿ ಟೈಮೆಲ್ಲ 9:30 ಆಗಿದೆ. ಇನ್ನು ಅಕ್ಕ ತಂಗಿ ಇಬ್ಬರು ಆರಾಮಾಗಿ ಕಷ್ಟ ಸುಖ ಮಾತಾಡ್ಕೋತಾ ಇಬ್ಬರು ಇನ್ನು ಬ್ಯಾಂಗ್ಳೂರಿಗೆ ಹೊರಡ್ತಾರೆ. ಇನ್ನು ಅವ್ರಿಗೂ ಬಾಯ್ ಹೇಳ್ತಾ ಇದ್ದೀವಿ. ನಮ್ಮ ಅಮ್ಮನಿಗಂತೂ ನಿತ್ವಿನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇರಲ್ಲ. ನಿತ್ವಿ ಇದ್ದರೆ ಸಾಕು, ನಾವೂ ಬೇಕಾಗಿರಲ್ಲ. ನಾನು ಯಾವಾಗೂ ಹೇಳ್ತೀನಿ, ನೀನು ಎತ್ತಿರೋದು ಅವನಂದ್ರೆ ತುಂಬ ಇಷ್ಟ ಅಲ್ವಾ ನಿನಗೆ, ನಾನು ಕಂಡ್ರೆ ಗಿಂತ ಅವನು ಯಾಕೆ ತುಂಬ ಇಷ್ಟ, ನೀನು ನನ್ನಲ್ವ ಎತ್ತಿರೋದು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಅವ್ನು ಚಿಕ್ಕ ಮಗು ಅಲ್ಲ, ನನಗೆ ಅವ್ನು ಕಂಡ್ರೆ ಇಷ್ಟ ಅಂತ ಹೇಳ್ತಿರ್ತಾರೆ. ಅಷ್ಟೇ ಅಲ್ವಾ, ಅಜ್ಜಂದ್ರಿಗೆ ತಂದ್ರಿಗೆ ಎಲ್ಲ ಅವ್ರ ಮೊಮ್ಮಕ್ಕಳ ಮೇಲೆ ತುಂಬ ಇಷ್ಟ. ಇನ್ನು ನಾವು ಲೊಕೇಶನ್ಗೆ ಬಂದುಬಿಟ್ವಿ. ಇನ್ನು ಅಲ್ಲಿ 20 ರೂಪೀಸ್ ಕೊಟ್ಟು ಹೋಗಬೇಕಂತೆ ಒಳಗಡೆಗೆ. ಹಾಗಾಗಿ ಇನ್ನು ಟೋಕನ್ನು ತಗೊಂಡು ಇನ್ನು ಒಳಗಡೆಗೆ ಹೋಗ್ತಿದ್ದೀವಿ. ಸೀತಿ ಬೆಟ್ಟ ಹೋಗೋವಾಗಂತೂ ನಾನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೋಗ್ತಿರೋದು, ಮುಂಚೆ ಎಲ್ಲ ಹೋಗಿರಲಿಲ್ಲ. ಬಟ್ ಯಾವಾಗೂ ಚಿಕ್ಕವಾಗ ಹೋಗಿದ್ದಂತೆ ನಮ್ಮಮ್ಮ ಹೇಳ್ತಿದ್ರು, ಬಟ್ ಹಾಗಂತೂ ನನಗೇನು ನೆನಪೇ ಇರಲಿಲ್ಲ. ಇನ್ನು ಆ್ಯಕ್ಚುಲಿ ಚಿಂತಾಮಣಿಯಿಂದ ಎಲ್ಲ ಒಂದು 15-20 ಕಿಲೋಮೀಟ್ರ್ ತಗೊಳ್ಳತ್ತೆ, ಸ್ವಲ್ಪ ದೂರನೇ ಆಗುತ್ತೆ. ನಾನು ಹತ್ರ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ದೂರ ಆಯಿತು. ಇನ್ನು ಹೋಗ್ತಾ ಇದ್ದೀವಿ. ನಮ್ಮ ನಿತ್ವಿ ಸ್ನ್ಯಾಕ್ಸ್ ಕೊಡಿಸಿದ್ರಲ್ವ, ಅದನ್ನು ತಿನ್ಕೊತಾ ಇದ್ದರು. ಇನ್ನೇನಂದರೆ ನಮ್ಗೆ ಈ ಥರ ಒಂದು ಸಲ ಟರ್ನ್ಸ್ ಬರುತ್ತಲ್ವ, ಆ ಥರ ಇದೆ.
ಇನ್ನು ಹೋಗೋ ದಾರಿಯಲ್ಲೆಲ್ಲ ಈ ಥರ ಹೂವು ಆ್ಯಂಡ್ ಹಾಗೆ ತೆಂಗಿನಕಾಯಿ ಇವನ್ನೆಲ್ಲ ಮಾರ್ಲಿಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ರು. ನನಗಂತೂ ತಿರುಮಲ ನೆನಪಾಗ್ಬಿಡ್ತು. ಫುಲ್ ಒಂಥರ ಕ್ರಾಸಾಗಿ ಗಾರ್ಡ್ ಸೆಕ್ಷನ್ ಬರುತ್ತಲ್ವ ಆ ಥರ ಇದ್ದಂಗಿತ್ತು. ಬಟ್ ತುಂಬ ದೂರ ಏನೂ ಇರಲಿಲ್ಲ, ತುಂಬ ಎಲ್ಲ 1 ಕಿಲೋಮೀಟ್ರ್ ಅಷ್ಟೇ ಹಂಗಿದ್ದಿದ್ದು. ನನಗೆ ತಿರುಮಲ ನೆನಪಾಯಿತು. ನನಗೆ ಎಲ್ಲಿ ಘಾಟ್ ಸೆಕ್ಷನ್ ನೋಡಿದ್ರು ನನಗೆ ಖಂಡಿತ ತಿರುಮಲ ನೆನಪಾಗ್ಬಿಡುತ್ತೆ. ಸೊ ಅಲ್ಲ ಹಂಗೆ ಅಲ್ವಾ, ಫುಲ್ ಘಾಟ್ ಸೆಕ್ಷನ್ ಇರುತ್ತೆ, ಫುಲ್ ಎಲ್ಲ ಟರ್ನಿಂಗ್ಸು, ಹೊಟ್ಟೆಲ್ಲ ತಿರುಗಿಸ್ಬಿಟ್ಟು ತಲೆನೋವು ಬಂದುಬಿಡ್ಬೇಕು ಹಾಗಾಗ್ಬಿಡುತ್ತೆ. ಬಟ್ ತಿರುಮಲಾಗೆ ಹೋಗೋದು ಅಂದರೆ ಒಂದು ಒಳ್ಳೆ ಪಾಸಿಟಿವ್ ವೈಬು. ದೇವ್ರು ಕರೆದ್ರೇ ನಾವು ಅಲ್ಲಿ ಹೋಗಿ ದೇವ್ರನ್ನ ನೋಡ್ಲಿಕ್ಕೆ ಸಾಧ್ಯ. ನಾವು ಅಂದ್ಕೊಂಡ್ರೆ ಅಂತೂ ಹೋಗಿ ನೋಡೋದಕ್ಕೆಲ್ಲ ಹಾಗಲ್ಲ, ದೇವರೇ ಕರಿಬೇಕು. ನನಗದು ನೆನಪಾಯಿತು. ನಾನು ಸೀತಿ ಬೆಟ್ಟಕ್ಕೆ ಹೋಗೋವಾಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅಂದರೆ ದೇವ್ರು ತುಂಬ ಚೆನ್ನಾಗಿದ್ದರು. ಬಟ್ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು. ಇನ್ನು ಇಂಪ್ರೂವ್ ಆಗ್ತಾ ಇದೆ. ದೇವರಂತೂ ತುಂಬ ಚೆನ್ನಾಗಿತ್ತು. ಇನ್ನು ಮೇಲೆಗೆ ಬಂದ್ವಿ. ತುಂಬ ತಣ್ಣಗೆ, ತುಂಬ ತಂಪಗಿತ್ತು ಗಾಳಿ. ನಾವು ಸ್ವಲ್ಪ ಮೇಲೆಗೆ ಅಂದರೆ ಬೆಟ್ಟ ಅಲ್ವಾ ಇದು, ಸ್ವಲ್ಪ ಮೇಲೆಗೆ ಹೋದರೆ ಒಂದು ಸ್ವಲ್ಪ ತಂಪಾಗಿ ಒಳ್ಳೆ ಗಾಳಿ ಬರ್ತಾ ಇರುತ್ತಲ್ವ, ತುಂಬ ಚೆನ್ನಾಗಿತ್ತು. ಇನ್ನು ಅವ್ರ ಚಿಕ್ಕಪ್ಪ ಜೊತೆ ನಿಂತ್ವಿ, ಆಟ ಆಡ್ಕೊತಾ ಇದ್ದರು. ಅವರು ಹಾಗೆ ಸ್ವಲ್ಪ ಚೆನ್ನಾಗಿರ್ತಾರೆ, ಸ್ವಲ್ಪ ತಳ್ತಾ ಇರ್ತಾರೆ. ನೋಡಿ ಕೆಳಗಡೆ ವೀವ್ ಆದರೆ ಈ ಥರ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಎಷ್ಟು ನೋಡೋಷ್ಟು ದೂರನೂ ನೋಡ್ಬೋದು, ಅಷ್ಟು ದೂರ ಇತ್ತು. ತುಂಬ ಚೆನ್ನಾಗಿ, ತುಂಬ ಸುಂದರವಾಗಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಂದರೆ ಒಂಥರ ತುಂಬ ಚೆನ್ನಾಗಿರುತ್ತೇನೋ ಅಂದರೆ ಅಂಗಡಿಗಳಾಗಲಿ ಇನ್ನೊಂದೇನಾದರೂ ಬೇರೆ ಕಡೆ ಟೆಂಪಲ್ಸ್ ಎಲ್ಲ ಹತ್ರ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತಲ್ವ ಹಾಗೆ ಅಂದ್ಕೊಂಡೆ. ಬಟ್ ದೇವ್ರು ತುಂಬ ಚೆನ್ನಾಗಿದ್ದರು, ತುಂಬ ಖುಷಿ ಆಯಿತು. ಇನ್ನು ನೋಡಿ ಎಲ್ಲ ಆಚೆ ಬಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಹಾಯ್ ಹೇಳ್ಕೊತಾ 1-2 ಫೋಟೋನ ಕ್ಲಿಕ್ ಮಾಡಿಕೊಂಡು 1-2 ವೀಡಿಯೋನ ತೊಗೊಂಡೆ. ನಮ್ಮ ನಿತ್ವಿ ಜೊತೆ ಆಚೆ ಹೋಗೋದಂದರೆ ತುಂಬ ಕಷ್ಟವಾದ ಕೆಲಸ. ಇನ್ನು ನಮ್ಮಪ್ಪ ಬಂದಿದ್ದಾರಲ್ಲ ಜೊತೆಗೆ, ನನಗೆ ಫುಲ್ ರಿಲ್ಯಾಕ್ಸ್. ಅಪ್ಪ ಬಂದಲಿ, ಅಮ್ಮ ಬಂದಲಿ, ತರುಣ್ ಇವ್ರು ಯಾರಾದರೂ ಬಂದಿದ್ದಾರೆ ಅಂತ ಅಂದ್ಬಿಟ್ರೆ ನನಗೆ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವರೇ ಆಲ್ಮೋಸ್ಟ್ ಎಲ್ಲನೂ ನಿತ್ವಿನ ಹ್ಯಾಂಡಲ್ ಮಾಡ್ಕೋತಾರೆ. ನಾನು ಹ್ಯಾಂಡಲ್ ಮಾಡಬೇಕು ಅನ್ನೋದೊಂದು ಪರ್ಸೆಂಟ್ ಇರಲ್ಲ ಗೊತ್ತಾ. ನಾನು ಏನೂ ಮಾಡಲ್ಲ, ಎಲ್ಲ ಅವ್ರ ಕೈ ಕೊಟ್ಬಿಟ್ಟು ನಾನು ಆರಾಮಾಗಿ ಹ್ಯಾಪಿಯಾಗಿ ನನಗೆ ಹೇಗೆ ಬೇಕೋ ಹಾಗೆ ಇದ್ಬಿಡ್ತೀನಿ. ಎಲ್ಲ ಅಂದರೆ ಏನು ಹೇಳ್ತಾರೆ ಅಂದರೆ, ಯಾಕೆ ಹೆಣ್ಮಕ್ಳಿಗೆ ತುಂಬ ತಾಯಿ ಮನೆ ಕಂಡ್ರೆ ಇಷ್ಟ ಅಂತ ಕೇಳೋರು ತುಂಬ ಜನ. ಇದೇ ರೀಸನು. ನಾವು ನಮ್ಮ ತಾಯಿ ಮನೆಗೆ ಹೋಗಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿ ಇಲ್ಲಾಂದರೆ ನಮ್ಮ ಜೊತೆಯಲ್ಲಿ ಹುಟ್ಟಿರೋರು ಯಾರು ಇರ್ತಾರೋ ಅವರೆಲ್ಲ ನಮ್ಮ ಮಕ್ಕಳದೆಲ್ಲ ಕೇರಿಂಗ್ ಮಾಡ್ಕೋತಾರೆ. ಇನ್ ಕೇಸ್ ನಮಗೇನಾದರೂ ಬೇಕಿದ್ರೂ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿ ಹೆಣ್ಮಗು ಏನೇನಂದರೆ ಅವ್ರ ಮನೇನ ತುಂಬ ಇಷ್ಟಪಡ್ತಾರೆ. ಇನ್ ಕೇಸ್ ಮಗು ರಾತ್ರಿಯಲ್ಲಿ ಎತ್ತಿದೆ ಅಂತ ಅಂದ್ಕೊಳ್ಳಿ, ಅವರೆಲ್ಲ ನೋಡ್ಕೊಂಡು ಇದೆಲ್ಲ ಮಾಡಿಬಿಡ್ತಾರಲ್ವ. ಹಾಗೆ ನಾವು ಒಳಗಡೆ ಹೋಗಿ ದೇವ್ರ ಪೂಜೆನ ಮುಗಿಸ್ಕೊಂಡು ಇನ್ನು ಆಚೆ ಬಂದ್ವಿ. ಆ್ಯಕ್ಚುಲಿ ಒಳಗಡೆ ಫೋಟೋಸ್ ತೆಗಿಯೋದು ಇವೆಲ್ಲ ಏನೂ ಅಲೋ ಇರಲಿಲ್ಲ. ಹಾಗಾಗಿ ಒಳಗಡೆ ಹೋಗಿ ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದುಬಿಟ್ವಿ. ಇವತ್ತು ಬಂದುಬಿಟ್ಟು ದಾವರೆ ಅಂತ ಹೇಳ್ತಾರಲ್ಲ, ಮುಂದಾವರೆಗಳು ಅವೆಲ್ಲ ಮಾಡ್ತಾರಲ್ವ, ನಮ್ಮ ರಿಲೇಟಿವ್ಸ್ದು ಒಬ್ರದ್ದಿತ್ತು. ಹಾಗಾಗಿ ಇಲ್ಲಿಗೆ ನಾವು ಬಂದಿರೋದು. ಇನ್ನು ಇವತ್ತು ಫಂಕ್ಷನ್ಸ್ ತುಂಬ ಇತ್ತು. ಅತ್ತೆನೂ ಬೇರೆ ಕಡೆ ಹೋಗಿದ್ದರು. ಇನ್ನು ನಾವಿಬ್ಬರು ಇಲ್ಲಿಗೆ ಬಂದ್ವಿ. ಸೊ ಫಂಕ್ಷನ್ ಅಥವಾ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಫಂಕ್ಷನ್ ಎಲ್ಲ ಮುಗಿದ್ಬಿಟ್ಟು ಆಗಿತ್ತು. ಇನ್ನೆಲ್ಲರೂ ಹೋಗಿ ಫೋಟೋಸ್ ತೆಗೆಸ್ಕೊತಾ ಇದ್ದರು. ತುಂಬ ಜನ ಏನೂ ಕರೆದಿರಲಿಲ್ಲ. ಅವರು ಒಂದು 50-60 ಜನನ ಕರೆದು ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾಗಿದ್ದರು. ಹಾಗಾಗಿ ಮಾಡಿಬಿಟ್ರು. ನಾನು ಲಾಸ್ಟ್ ಟೈಮ್ ಗುರುಪ್ರವೇಶಕ್ಕೆ ಹೋಗಿದ್ನಲ್ಲ, ಆ ಗುರುಪ್ರವೇಶನೂ ಇವ್ರದ್ದೇ. ಇನ್ನು ಇದಕ್ಕೂ ಬಂದ್ವಿ. ನಾನು ಸೀತಿ ಬೆಟ್ಟ ನೋಡಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಮತ್ತೆ ಬಂದಿದ್ದು. ಆ್ಯಂಡ್ ಹಾಗೆ ನಮಗೊಂದು ವ್ಲಾಗ್ ಸಿಗುತ್ತಲ್ವ, ಹಾಗಾಗಿ ಇನ್ನು ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇನ್ನು ನಾವು ಹೋಗಿ ಇನ್ನೆಲ್ಲ ಮಾತಾಡಿಸ್ಕೊಂಡು ಇನ್ನೊಂದು 2 ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇನ್ನಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಇನ್ನು ಸ್ವಲ್ಪ ಎಲ್ಲರೂ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ಫ್ಯಾಮಿಲಿ ಫೋಟೋಸ್ ಅವೆಲ್ಲ ಇರುತ್ತಲ್ವ, ನಾವನ್ನೆಲ್ಲ ತೆಗೆಸ್ಕೊತಿದ್ರೆ ಇನ್ನು ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ನಮ್ಮ ನಿತ್ವಿ ಫೋನ್ಗೋಸ್ಕರ ಹೇಳ್ತಿದ್ದಾನೆ. ಸಿಕ್ಕಾಪಟ್ಟೆ ಆ್ಯಕ್ಟರ್ ಇವನು. ಅವ್ನಿಗೇನಾದರೂ ಬೇಕಂದರೆ ಜೋರಾಗಿ ಹತ್ಕೊಂಡ್ಬಿಡ್ತಾನೆ. ಅವನು ಹತ್ತೋ ಇದಕ್ಕೆ ನಾವೆಲ್ಲನೂ ಕೊಟ್ಬಿಡ್ತೀವಿ. ಹಾಗಾಗಿ ಜೋರಾಗಿ ಹೇಳ್ತಾನೆ. ಇನ್ನೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಬಿಡ್ತು. ಇನ್ನು ಆರತಿನೂ ಕೊಟ್ಬಿಟ್ರು. ಇನ್ನು ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಏನೇನಿದೆಯೋ ಅವ್ರ ಪರ್ಸ್ನಲ್ ಫ್ಯಾಮಿಲಿ ಫೋಟೋಸ್ ಇರುತ್ತಲ್ವ, ಇನ್ನು ಅದನ್ನೆಲ್ಲ ಕ್ಲಿಕ್ ಮಾಡಿಸ್ಕೊತಾ ಇದ್ದರು. ತುಂಬ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತು. ಇಲ್ಲೊಂದು ಹುಡುಗಿ ಇದ್ದರೆ ನಮ್ಮ ನಿತ್ವಿ ನೋಡಿ, ಹುಡುಗಿರು ಕಾಣಿಸಿದ್ರೆ ಸಾಕು ಎಲ್ಲನೂ ಮರ್ತೋಗ್ಬಿಡ್ತಾನೆ. ಆ ಹುಡುಗಿರಿಂದ ಇದ್ದೋಗ್ಬಿಡ್ತಾನೆ. ಚೆನ್ನಾಗಿ ಆ ಹುಡುಗಿ ಜೊತೆ ಆಟ ಆಡ್ತಾ ಇದ್ದ. ಸ್ವಲ್ಪ ಹೊತ್ತಿಗೆ ಅದಕ್ಕೆ ಯಾಕೋ ಅಳ್ತಿದ್ದಾನೆ. ಅವನು ಸ್ವಲ್ಪ ಹೊತ್ತು ಒಳ್ಳೆ ಮೂಡಿರುತ್ತೆ, ಸ್ವಲ್ಪ ಹೊತ್ತು ಅಳ್ತಿರ್ತಾನೆ. ಏನೋ ಅಂತಾನೆ ಅರ್ಥನೇ ಆಗಲ್ಲ ಅವನೊಂದೊಂದು ಸಲ. ಇನ್ನೆಲ್ಲ ಮುಗೀತು. ಇನ್ನು ಊಟ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಬರ್ತಾ ಇದ್ದೀವಿ. ಇಲ್ಲಿ ಊಟ ವ್ಯವಸ್ಥೆನ ಮಾಡಿದರು. ಆ್ಯಕ್ಚುಲಿ ಇಲ್ಲಿ ಅಡುಗೆ ಮಾಡ್ಲಿಕ್ಕೆ ಸಪ್ರೇಟಾಗಿ ಆಗಲಿ ಬಡಿಸ್ಲಿಕ್ಕೆ ಆಗಲಿ ಇಲ್ಲಿ ಏನು ಸಪ್ರೇಟಾಗಿ ಏನೂ ಇರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದರೆ ಇನ್ನು ಅಡುಗೆ ಮನೆಗಳ ಕಡೆಯಿಂದನೇ ಮಾಡಿಕೊಂಡು ಇನ್ನೊಂದು ಟೆಂಪೋಲ್ಲಿ ಇಟ್ಕೊಂಡು ತಗೊಬಂದಿದ್ರು. ಇನ್ನು ನಾವೆಲ್ಲ ಅಲ್ಲಿ ಕೂತ್ಬಿಟ್ಟು ಏನೆಲ್ಲ ಊಟ ಮಾಡ್ಕೊಬಿಟ್ವಿ. ಆ್ಯಂಡ್ ಹಾಗೆ ಅರಿಶಿನ ಕುಂಕುಮ ಕೊಟ್ಟರು ಇನ್ನು ಓಡಲಿಕ್ಕಿಂತ ಮುಂಚೆ. ಆ್ಯಂಡ್ ಹಾಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದರು. ಅದನ್ನೆಲ್ಲ ತಗೊಬಿಟ್ಟು ನೆಕ್ಸ್ಟ್ ಕಾರ್ ಹತ್ಬಿಟ್ವಿ. ನಾವು ಕಾರ್ ಹತ್ತೋಷ್ಟೊತ್ತಿಗೆ ಆಗಿತ್ತು 1:30 ಆಗಿಬಿಟ್ಟಿತ್ತು. ಇನ್ನು ಹಾಗೆ ಬರೋ ದಾರಿಯಲ್ಲಿ ನನ್ನ ಹಸ್ಬೆಂಡ್ ಶುಗರ್
ಏನು ಜ್ಯೂಸ್ ಕುಡಿತೀರಾ ಅಂತ ಕೇಳಿದ್ರು. ಇನ್ನು ಸ್ವಲ್ಪ ಹಾಗಾಗಿ ಬಿಸಿ ಬಿಸಿಯಾಗಿತ್ತು. ಇನ್ನು ಒಂದು ಸ್ವಲ್ಪ ಕ್ಲೈಮೇಟಲ್ಲೂ ಒಂದು ಸ್ವಲ್ಪ ಬಿಸಿಯಾಗಿರೋದ್ರಿಂದ ಸರಿ ಕುಡಿಯೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಇನ್ನು ಸ್ಟಾಪ್ ಮಾಡಿಬಿಟ್ಟು ಇನ್ನು ಕೊಡಿಸಿದ್ರು. ನಮ್ಮ ನಿತ್ವಿ ನೋಡಿ ಕುಡಿದ್ಬಿಟ್ಟು ಸೂಪರ್ ಅಂತ ಹೇಳ್ತಾಯಿದ್ರು. ನನಗಂತೂ ಫುಲ್ ಫ್ರೀ ಆಗಿತ್ತು. ಇನ್ನು ಅಪ್ಪ ಇದ್ರಲ್ವ ಅವರೇ ನೋಡ್ಕೋತಾ ಇದ್ರು. ನನ್ನ ಪಾಡಿಗೆ ನಾನು ವೀಡಿಯೋ ತಗೋತಾ ಸ್ವಲ್ಪ ಹೊತ್ತು ಆರಾಮಾಗಿ ಇದ್ಬಿಟ್ಟಿದ್ದೆ. ನಮ್ಮಮ್ಮ ನಮ್ಮಪ್ಪ ಯಾರಾದರೂ ಇದ್ದರೆ ಇದೊಂದು ಫುಲ್ ಬೆನಿಫಿಟ್ ನನಗೆ. ಅವ್ರ ಹತ್ರ ಹೊಟ್ಟೋಗ್ಬಿಡ್ತಾರೆ, ನಾನು ಸ್ವಲ್ಪ ಖುಷಿಯಾಗಿ ನನ್ನ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು. ಇದೆಲ್ಲ ಬಂದುಬಿಟ್ಟು ಬೆಟ್ಟದ ಕೆಳಗಡೆ ಆ್ಯಕ್ಚುಲಿ. ಇಲ್ಲೂ ಚೆನ್ನಾಗಿದೆ. ಇನ್ನು ಹೋಗೋವಾಗೆಲ್ಲ ಹೂವಿನ ಹಾರ, ತೆಂಗಿನಕಾಯಿ ಎಲ್ಲನೂ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕೆಳಗಡೆನೂ ಒಂದು ಸ್ವಲ್ಪ ನಾಗರ ದೇವ್ರು ಬರ್ತಾರೆ, ಅದನ್ನೆಲ್ಲ ಇಟ್ಟಿದ್ರು. ಇನ್ನು ಆರ್ಚ್ ಕ್ರಾಸ್ ಮಾಡಿಕೊಂಡು ಇನ್ನು ಮತ್ತೆ ರಿಟರ್ನ್ ಆಗಿಬಿಟ್ವಿ. ಹೋಗೋ ದಾರಿಯಲ್ಲಂತೂ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಫುಲ್ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ರು. ನಮ್ಮ ನೆತ್ವಿ ಸಹ ಮಲಗಿದ್ದಾರೆ. ನೋಡಿ ಹೇಗೆ ಮಲ್ಕೊಬಿಟ್ಟಿದ್ದಾರೆ ತಬ್ಕೊಂಡು. ಇನ್ನು ಅವರು ಮಲಗಿದ್ರು. ನಾನು ಒಂದು ಚಿಕ್ಕ ನ್ಯಾಪ್ ಹಾಕಿದೆ. ನನಗೇನು ಅಂತಂದರೆ ಕಾರಲ್ಲಿ ಹೋಗುವಾಗ ಒಂದು ಸ್ವಲ್ಪ ನಾಸಿಯಾ ಫೀಲಿಂಗ್ ಬರುತ್ತೆ, ಒಂಥರ ತಲೆನೋವು ಬರೋದು, ಹೊಟ್ಟೆಲೆಲ್ಲ ತಿರುಗಿಸ್ಬಿಟ್ಟಂಗೆ ಆಗೋದು. ನನಗಂತೂ ಕಾರಲ್ಲೆಲ್ಲ ಹೋಗ್ಲಿಕ್ಕೆ ಇಷ್ಟನೇ ಆಗಲ್ಲ. ಬಟ್ ನಾನು ಇನ್ನೇನು ಮಾಡೋದು ಹೇಳಿ, ಹೋಗಲೇಬೇಕು. ಹಾಗಾಗಿ ಇನ್ನು ಹೋಗೋದಷ್ಟೇ. ನನಗಂತೂ ಏನೂ ಇಷ್ಟನೇ ಆಗಲ್ಲ. ಫುಲ್ ಒಂಥರ ಹೊಟ್ಟೆಲೆಲ್ಲ ತಿರುಗಿಸ್ಬಿಟ್ಟಂಗೆ, ತಲೆನೋವು ಬಂದುಬಿಟ್ಟಂಗಿರುತ್ತೆ. ನನಗೆ ಹೋಗ್ಲಿಕ್ಕಿಂತ ಮುಂಚೆನೇ ತಲೆನೋವು ಬರುತ್ತೆ. ಇವಾಗ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಮುಂಚೆನೇ ತಲೆನೋವು ಬಂದುಬಿಡುತ್ತೆ. ಕಾರಲ್ಲಿ ಹೋಗಬೇಕಲ್ವ ಅಂತ ಥಾಟ್ ಬಂದಿದೆ ಅಂತಂದರೆ ಇನ್ನು ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಹೋಗುವಾಗ ಬರುವಾಗಂತೂ ಹೇಳೋ ಹಾಗೆ ಇಲ್ಲ. ನಂತರ ಯಾರ್ಯಾರು ಇದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಇಷ್ಟನೇ ಆಗಲ್ಲ. ಬೈಕಲ್ಲಿ ಹೇಳಿ, ಆಟೋಲ್ಲಿ ಹೇಳಿ, ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡಿಬಿಡ್ತೀನಿ, ಟ್ರೈನ್ ಈ ಥರ. ಬಟ್ ಒಂಥರ ಕ್ಲೋಸ್ಡ್ ಆಗಿರುತ್ತೆ ನೋಡಿ. ಅದರಲ್ಲಂತೂ ಎ ಸಿ ಬರೋ ಕಡೆ ನಿಜವಾಗ್ಲೂ ಇರಲಿಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಒಂಥರ ಫುಲ್ ವಾಮಿಟಿಂಗ್ ಬಂದು ಹಾಗಾಗ್ಬಿಡುತ್ತೆ. ಈ ನಡುವೆ ಆದರೂ ಒಂದು ಸ್ವಲ್ಪ ಪರವಾಗಿಲ್ಲ. ನಾನೇನು ಸ್ವಲ್ಪ ಚಿಕ್ಕದಾಗಿದ್ದಾಗಂತೂ ನಮ್ಮ ಮನೆಯಲ್ಲಿ ಯಾರಾದರೂ ಟ್ರಿಪ್ಸ್ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಇನ್ನು ಆವಾಗ ಅಲ್ಲೇ ರೋಡ್ ಮಧ್ಯದಲ್ಲಿ ಹೇಳ್ಕೊಬಿಟ್ಟು ನಾನು ಇಲ್ಲೇ ಬಿಟ್ಬಿಡಿ ಅಂತಂದ್ಬಿಟ್ಟು ಹತ್ಕೊಬಿಟ್ಟು ಅಲ್ಲೇ ಇದ್ದೋಗ್ಬಿಡ್ತಿದ್ದೆ. ನೀವು ಹೋಗಿ ಮತ್ತು ರಿಟರ್ನ್ ಬರೋವಾಗ ನನ್ನ ಕರ್ಕೊಂಡು ಹೋಗಿರಂತೆ ಅಂತ ಹೇಳ್ತಿದ್ದೆ. ಅಷ್ಟೊಂದು ಅಳ್ತಿದ್ದೆ. ನಮಗಂತೂ ಆಗೋದೇ ಇಲ್ಲ. ಇನ್ನು ಮನೆಗೆ ಬಂದಾದಮೇಲೆ ನನ್ನ ರೊಟೀನ್ ಡ್ರೆಸ್ಸಿಗೆ ಬಂದುಬಿಟ್ಟೆ. ಆ್ಯಕ್ಚುಲಿ ಎಲ್ಲಾದರೂ ಹೋಗಲಿ ಒಂಥರ ಡ್ರೆಸ್ಸಸ್ಸು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಒಂಥರ ಭಾರ ಇದ್ದಂಗಿರುತ್ತೆ. ಬಟ್ ನಮ್ಮ ನಾರ್ಮಲ್ ಬಟ್ಟೆಗಳು ಬಂದುಬಿಟ್ಟಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಫ್ರೀ ಆಗಿಬಿಡುತ್ತೆ. ನಾನು ಮನೆಗೆ ಬಂದಿದ ತಕ್ಷಣ ಫಸ್ಟ್ ಡ್ರೆಸ್ ಚೇಂಜ್ನ ಮಾಡ್ಕೊಬಿಡ್ತೀನಿ. ನನಗಂತೂ ಇರಲಿಕ್ಕೆ ಇಷ್ಟನೇ ಆಗಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ರೆ ಒಂದು ಸ್ವಲ್ಪ ಈಸಿಯಾಗಿ ಆಗಿಬಿಡುತ್ತೆ. ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇನ್ನು ರೆಗ್ಯುಲರಾಗಿ ನಡುವೆ ಫಂಕ್ಷನ್ಸ್ಗೆ ಹೋಗ್ತಿದ್ದೀವಲ್ವ, ಹಾಗಾಗಿ ಒಂಥರ ತಲೆಗೆ ಎಣ್ಣೆ ಇಟ್ಟೇ ಇರಲಿಲ್ಲ. ದಿನಾಗಲೂ ತಲೆ ಸ್ನಾನನೇ ಮಾಡ್ತಿದ್ರೆ ಒಂಥರ ಹಾಕ್ಬಿಟ್ಟಿತ್ತು. ಹಾಗಾಗಿ ನಾನು ತಲೆ ಬಾಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಣ್ಣೆನೇ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ತಲೆನ ಬಾಚ್ಕೋತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿಬಿಟ್ಟಿತ್ತು. ಬಾಳೆಂತನ ಬರುತ್ತಲ್ವ, ಆ ಟೈಮಲ್ಲಂತೂ ಫುಲ್ ಹೇರ್ ಫಾಲ್ ಆಗಿಬಿಡ್ತು. ಆಮೇಲೆ ಹೇರ್ ಗ್ರೋತ್ ಅಂತೂ ಆಗಲೇ ಇಲ್ಲ. ಇವಾಗೂ ಹೇರ್ ಫಾಲ್ ಆಗ್ತಿದೆ. ನನಗೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಹೊಳೆ ಬರುತ್ತಲ್ವ, ಅದರಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ತಿದ್ವಿ. ಆವಾಗಂತೂ ಹೇರ್ ಫಾಲೇ ಇರಲಿಲ್ಲ. ಆಮೇಲೆ ಸೋಲಾರ್ ಹಾಕ್ಸಿದ್ರು. ಆಗಿಂದ ಆ್ಯಸ್ ಯೂಶ್ವಲ್ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡ್ತಿದೆ. ಎಷ್ಟಾದರೂ ಆಗಲಿ ಮುಂಚೆ ಕೋಲಲ್ಲಿ ನಾವು ನೀರನ್ನ ಇದು ಮಾಡಿಕೊಂಡು ಒಲೆಯಲ್ಲಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಹೇರ್ ತುಂಬ ಹೆಲ್ದಿಯಾಗಿರುತ್ತೆ, ಬಾಡಿನೂ ಫುಲ್ ಹೆಲ್ದಿಯಾಗಿರುತ್ತೆ. ನಮ್ಗೆ ಇವಾಗೆಲ್ಲ ಅವೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಲ್ಟರ್ನೇಟ್ ಮೆಥಡ್ಸ್ನ ಯೂಸ್ ಮಾಡ್ತಿದ್ದೀವಿ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿಬಿಡ್ತಿದೆ. ನನ್ನ ಜುಟ್ಟಂತೂ ಫುಲ್ ಸಣ್ಣ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ತಲೆ ಸ್ನಾನ ಮಾಡಿದಾಗ ಒಂದು ಸ್ವಲ್ಪ ಇದ್ದಾಗ ಕಾಣುತ್ತಷ್ಟೇ, ಮತ್ತು ಎಲ್ಲ ಫುಲ್ ಸಣ್ಣ ಕಾಣ್ಬಿಡುತ್ತೆ ತಲೆ ಸ್ನಾನ ಮಾಡುತ್ತೆ. ಅಂದರೆ ತಲೆ ಸ್ನಾನ ಮಾಡೋಕ್ಕೆ ಎಣ್ಣೆ ಇಡ್ತೀವಲ್ವ, ಅವಾಗಂತೂ ಸಿಕ್ಕಾಪಟ್ಟೆ ಸಣ್ಣ ಕಾಣ್ಬಿಡುತ್ತೆ. ಏನೂ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಬಾಳೆಂತನದಲ್ಲಂತೂ ನನಗೊಂದು 50% ಹೇರ್ ಫಾಲ್ ಅಂತೂ ಫುಲ್ ಆಗಿಬಿಡ್ತು. ನೆಕ್ಸ್ಟ್ ನಾವೆಲ್ಲಾದರೂ ಆಚೆ ಹೋಗಿ ಬಂದಿದ್ದೀವಿ ಅಂತಂದರೆ ಫಸ್ಟ್ ನಿತ್ವಿಗೆ ಬಂದಿದ್ದ ತಕ್ಷಣ ಸ್ನಾನ ಮಾಡಿಸ್ಲೇಬೇಕು. ಆ್ಯಕ್ಚುಲಿ ಅವರೊಂದು ಮಲಗಿಬಿಟ್ಟಿದ್ರು ಸ್ವಲ್ಪ ಹೊತ್ತು. ಇನ್ನು ಎದ್ದಿಸ್ಕೊಂಡು ಇನ್ನು ಸ್ನಾನ ಮಾಡಿಸ್ದೆ. ಇನ್ನು ಅವ್ರಿಗೂ ತಲೆ ಸ್ನಾನ ಮಾಡಿಸಿದ್ವಲ್ಲ, ಇನ್ನು ಅವ್ರಿಗೂ ಎಣ್ಣೆ ಇಟ್ಟಿದ್ರೆ ಒಂದು ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆಗುತ್ತೆ ಅನ್ನೋ ಥರ ಇನ್ನು ಅವ್ರಿಗೂ ತಲೆಗೆ ಎಣ್ಣೆ ಇಡ್ತಾಯಿದ್ದೀನಿ. ಯಾಕೆ ನನ್ನ ನೆತ್ತಿಗೆ ಒಳ್ಳೆ ಮೂಡ್ ಬಂದಂಗಿದೆ. ನನ್ನ ಪ್ಯಾಂಪರ್ ಮಾಡ್ತಿದ್ದಾರೆ. ಇನ್ನು ನಾನು ವೀಡಿಯೋ ಆನ್ ಮಾಡಿ ಇಟ್ಟಿದ್ದೀನಿ ಅಂತಂದರೆ ಯಾವಾಗ ಫೋನ್ ಕಿತ್ಕೊಬಿಡೋಣ ಅಂತಲೇ ಇರುತ್ತೆ ಅವ್ರ ಮೈಂಡೆಲ್ಲ. ಹಾಗೆ ಸ್ವಲ್ಪ ಹೊತ್ತು ಡೈವರ್ಟ್ ಮಾಡಿಕೊಂಡು ನನ್ನ ಕೆಲಸನ ಮಾಡ್ಕೋಬೇಕಷ್ಟೇ ನಾನು. ಇನ್ನು ತಲೆ ಬಾಚೋಣ ಅಂತ ಅಂದ್ಬಿಟ್ಟು ಬಾಚ್ತಾ ಇದ್ದೀನಿ. ಅವ್ರು ಕೇಳ್ತಿದ್ದಾರೆ ಫೋನ್ ಕೊಡ್ತೀರಾ ನೋಡ್ತೀನಿ ಅಂತ ಅಂದ್ಬಿಟ್ಟು. ನಾನು ಇಲ್ಲ, ತಲೆ ಬಾಚ್ತೀನಿ, ಸ್ವಲ್ಪ ಆಟ ಆಡ್ಕೊಳ್ಳೋಣ ಅಂತ ಹೇಳ್ತಿದ್ರೆ ಇನ್ನು ಸರಿ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಆಗಿ ಹಾಗೇ ಇದ್ದರು.
ಇನ್ನು ಸ್ವಲ್ಪ ನಾರ್ಮಲಾಗಿ ತಲೆನ ಬಾಚಿಸ್ಕೊತಾ ಇದ್ದಾರೆ. ಆಚೆ ಹೋಗಿ ಬಂದಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಫುಲ್ ಟಯರ್ಡ್ ಆಗಿಬಿಡುತ್ತಲ್ವ, ಹಾಗೆ ಸ್ನಾನ ಮಾಡ್ಕೊಂಡಿದ್ದೀವಿ ಅಂತಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಇನ್ನು ಮಕ್ಕಳಿಗಂತೂ ಅಷ್ಟೇ, ಸ್ನಾನ ಮಾಡಿಸ್ಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಆ್ಯಸ್ ಯೂಶ್ವಲ್ ಚೆನ್ನಾಗಿದ್ದೋಗ್ಬಿಡ್ತಾರೆ. ಈ ನಡುವೆ ನಮ್ಮ ನಿತ್ವಿನ ಹಾಗೂ ಈಗ ಆಚೆ ಕರ್ಕೊಂಡು ಹೋಗ್ತಿದ್ದೀವಿ. ಮುಂಚೆ ಅಂತೂ ನಾನೆಲ್ಲೂ ಹೋಗ್ತಾನೆ ಇರಲಿಲ್ಲ. ನಮ್ಮ ನಿತ್ವಿಗೋಸ್ಕರ ನಾನೊಂದು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಮನೆಯಲ್ಲೇ ಇದ್ದೋಗ್ಬಿಡ್ತಿದ್ದೆ. ಇನ್ನು ಸ್ನಾನ ಎಲ್ಲ ಮುಗ್ದಿತ್ತಾಯ್ತಲ್ವ ಅಂತ ಅಂದ್ಬಿಟ್ಟು ಇನ್ನು ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಮ್ಮ ನಿತ್ವಿ ಪೂಜೆ ಅಂದರೆ ಓಡಿ ಬಂದು ಫಸ್ಟ್ ಕುತ್ಕೊಬಿಡ್ತಾರೆ ದೇವ್ರ ಮನೆಯಲ್ಲಿ. ಫಸ್ಟ್ ಎಣ್ಣೆ ಹಾಕಿ ಅಂತ ಹೇಳಿಬಿಟ್ಟು ಹೇಳ್ತಿದ್ರು. ಇನ್ನು ಎಣ್ಣೆನ ಹಾಕ್ಬಿಟ್ಟು ಇನ್ನು ಪೂಜೆನ ಮಾಡ್ಕೋತಾ ಇದ್ದೀವಿ. ನಮ್ಮ ಮನೇಲಿ ಬೆಳಗ್ಗೆ ಸಂಜೆ ಕಂಪಲ್ಸರಿ ಪೂಜೆ ನಡೀಲೇಬೇಕು, ಬೇರೆ ಆಪ್ಷನ್ ಇರೋದೇ ಇಲ್ಲ. ಇನ್ನು ಸ್ವಲ್ಪ ಡೇಸಲ್ಲಿ ಬಿಟ್ಟು ಇನ್ನೆಲ್ಲ ಡೇಸಲ್ಲೂ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಹೀಗೆ ಇರುತ್ತೆ. ಇನ್ನು ನಿತ್ವಿನ ಕೂರಿಸ್ಕೊಂಡು ಇನ್ನು ಪೂಜೆನ ಮಾಡ್ಕೋತಾ ಇದ್ದೀನಿ. ಆಚೆ ಎಲ್ಲಾದರೂ ಹೋಗಿ ಬಂದಿದ್ದೀವಿ ಅಂದರೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ರಿಲೀಫ್ ಆಗಿಬಿಡ್ತೀವಿ, ಒಂದು ಸ್ವಲ್ಪ ತಂಪಾಗಿ ನಿದ್ದೆ ಬರುತ್ತೆ. ನನಗಂತೂ ಹೊರಗಡೆ ಎಲ್ಲಾದರೂ ಹೋಗಿ ಬಂದಿದ್ದೀವಿ ಅಂತಂದರೆ ಕಂಪಲ್ಸರಿಯಾಗಿ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ತಲೆಯೆಲ್ಲ ಒಂದು ಸಲ ಕ್ಲೀನಾಗಿ ಬಾಚಿಕೊಂಡು ಜ್ಯುವೆಲ್ರಿನೆಲ್ಲ ತೆಗೆದಿಟ್ಬಿಟ್ಟು ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಮತ್ತು ನಾವು ಡೈಲಿ ಹೇಗಿರ್ತೀವಿ ಹಾಗೆ ಬಂದುಬಿಡಬೇಕು. ನಾನು ಹಾಗೆ ಇದ್ದು ಮಲ್ಕೊಬಿಡೋದು, ಮತ್ತೆ ಮಾಡ್ಕೊಳ್ಳೋಣ ಬಿಡು, ಮತ್ತೆ ತೆಗಿಯೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಇರೋದೇ ಇಲ್ಲ. ನನಗಂತೂ ಇಷ್ಟನೇ ಆಗಲ್ಲ. ಮನೆಗೆ ಬಂದಿದ್ದೀವಿ ಅಂತಂದರೆ ಫಸ್ಟ್ ಎಲ್ಲವನ್ನು ತೆಗೆದುಬಿಟ್ಟು ಕ್ಲೀನಾಗಿ ಮತ್ತು ನಾರ್ಮಲಾಗಿ ಹಾಕಿಬಿಡಬೇಕು. ಇಲ್ಲಾಂದರೆ ಫುಲ್ ನನಗೆ ಅದನ್ನು ನೋಡಿದ್ರೇ ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಹಾಗೆ ಇಟ್ಕೊಳ್ಳಲ್ಲ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಹೇಗೆ ಬಂದಿದ್ರೋ ಹಾಗೆ ಇದ್ದೋಗ್ಬಿಡ್ತಾರೆ, ಒಂದು ಆ ಡೇ ಫುಲ್ ಹಾಗೆ ಇದ್ದೋಗ್ಲಿಕ್ಕೆ ಅವ್ರೇನು ಇದು ಮಾಡ್ಕೊಳ್ಳಲ್ಲ. ಬಟ್ ನನಗಂತೂ ಆ ಥರ ಇಷ್ಟನೇ ಆಗಲ್ಲ. ಹಾಗಾಗಿ ನಾನಂತೂ ಇರೋದೇ ಇಲ್ಲ. 100% ಎಲ್ಲನೂ ಚೇಂಜ್ ಮಾಡಿಕೊಂಡು ಆರಾಮಾಗಿ ಇದ್ದೋಗ್ಬಿಡ್ತೀನಿ. ಇನ್ನು ಪೂಜೆನೂ ಮುಗಿಸ್ಕೊತಾ ಇದ್ದೀನಿ. ನಮ್ಮ ನಿತ್ವಿ ಕುಂಕುಮ ನಿತ್ವಿ ಅಂದರೆ ಅವರು ಇಟ್ಕೊಂಡ್ರೆ ನಿಮ್ಮಮ್ಮ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಇಟ್ಕೊಂಡು ಇನ್ನು ದೇವ್ರಿಗೆ ಪೂಜೆನ ಮಾಡ್ಕೊತಾ ಇದ್ದೀನಿ. ನಮ್ಮ ನಿತ್ವಿ ನೋಡಿ ಎಷ್ಟೊಂದು ಮುಗ್ಧರಾಗಿ ಕುತ್ಕೊಬಿಟ್ಟಿದ್ದಾರೋ. ಹೀಗೆ ನಮ್ಮ ನಿತ್ವಿ ನೋಡ್ತಿದ್ರೆ ನನಗೆ ಎಷ್ಟೊಂದು ಮುದ್ದು ಆಗಿಬಿಡುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೋಡು ಅವರು ಪುಟ್ಟ ಕೈಯಿಂದ ಕಡ್ಡಿ ತಿರುಗಿಸಿದ್ರೆ ಎಷ್ಟೊಂದು ಚೆಂದ ಇದೆಯೋ, ಇನ್ನು ಸ್ವಲ್ಪ ಹೊತ್ತು ನೋಡೋ ಆಸೆ ಆಗುತ್ತೆ, ಅಷ್ಟೊಂದು ಮುದ್ದಾಗಿದ್ದಾರೆ. ಇನ್ನು ದೇವ್ರಿಗೆ ಕೈ ಮುಗಿ ನಿತ್ವಿ ಅಂದರೆ ಇನ್ನು ದೇವ್ರಿಗೂ ಕೈ ಮುಗ್ಕೋತಾ ಇದ್ದಾರೆ. ನಮ್ಮ ನಿತ್ವಿ ಹೇಳಿರೋದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದಾರೆ. ಈಗ ಅವ್ರಿಗೆ ರಿಟರ್ನ್ ಹೇಳಲಿಕ್ಕೆ ಬರ್ತಿಲ್ಲ, ಅಷ್ಟೇ ಚೆನ್ನಾಗಿ ಅರ್ಥನೂ ಮಾಡ್ಕೋತಾ ಇದ್ದಾರೆ. ಇನ್ನು ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ, ಇನ್ನು ಅಲ್ಲಿ ರಿಟರ್ನ್ ಗಿಫ್ಟ್ ಕೊಟ್ರಲ್ವ, ಇನ್ನು ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀವಿ. ಎಲೆ ಅಡಿಕೆ ಹಾಕಿದ್ದಾರೆ ಆ್ಯಂಡ್ ಹಾಗೆ ಒಂದು ಬಾಕ್ಸಲ್ಲಿ ಗಿಫ್ಟನ್ನ ಕೊಟ್ಟಿದ್ದಾರೆ. ನೋಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ನಾನು ಅಲ್ಲೇನು ನೋಡ್ಲಿಕ್ಕೆ ಹೋಗಿಲ್ಲ, ಬಟ್ ಮನೆಗೆ ಬಂದು ನೋಡೋಣ ಬಿಡು ಅಂತ ಅಂದ್ಬಿಟ್ಟು ಇನ್ನು ಅಲ್ಲೇ ಇಟ್ಟಿದ್ದೆ. ಸೊ ಇದು ಬಂದುಬಿಟ್ಟು ಲಕ್ಷ್ಮೀ ಬರುತ್ತಲ್ವ ದೇವರು, ಆ ದೇವ್ರದ್ದು ಒಳಗಡೆ ಫೋಟೋ ಇದೆ. ನಾವು ಸೋಕೇಶಲ್ಲೆಲ್ಲ ಇಟ್ಕೋತೀವಲ್ವ ಅಂಥದ್ದು. ಇವಾಗೆಲ್ಲ ಹೆಚ್ಚಿಗೆ ಈ ಥರ ಕೊಡ್ತಿದ್ದಾರೆ ರಿಟರ್ನ್ ಗಿಫ್ಟ್ಸು. ಮುಂಚೆ ಎಲ್ಲ ಏನು ಮಾಡೋರು ಅಂದರೆ ಬ್ಲೌಸ್ ಕೊಡೋರು, ಇಲ್ಲಾಂದರೆ ಪ್ಲೇಟು, ಬಾಕ್ಸು, ಈ ಥರ ಕಿಚನ್ಗೆ ಏನಾದರೂ ಯೂಸ್ ಆಗೋವೆಲ್ಲ ಕೊಡೋರು. ಬಟ್ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಿದೆ ಅಲ್ವಾ, ಚೇಂಜ್ ಆದಂಗೆ ಜನನೂ ಚೇಂಜ್ ಆಗಿ ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಿದ್ದಾರೆ. ನಮ್ಮ ನಿತ್ವಿ ದೇವ್ರಂತ ಅಂದ್ಬಿಟ್ಟು ಚಾಮಿ ಮಾಡ್ಕೊತಾ ಇದ್ದಾರೆ. ಅವರು ಮಾಡಿಕೊಂಡು ನನಗೂ ಮಾಡಿಸ್ತಿದ್ದಾರೆ. ನೋಡಿ ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದಾರೋ. ಈ ನಡುವೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ನಾವು ಏನು ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೋತಿದ್ದಾರೆ. ರಿಟರ್ನ್ ಹೇಳಲಿಕ್ಕೆ ಬರ್ತಿಲ್ಲ ಅಷ್ಟೇ. ರಿಟರ್ನ್ ಹೇಳಲಿಕ್ಕೆ ಏನಾದರೂ ಬಂದುಬಿಟ್ರೆ ಅವರೇ ಚೆನ್ನಾಗಿ ಮಾತಾಡ್ಬಿಡ್ತಾರೆ. ಎಲ್ಲನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲನೂ ಹೇಳ್ತಿದ್ರು. ಇನ್ನು ಎಲೆ ಅಡಿಕೆ ಕೊಟ್ಟಿದ್ರಲ್ವ ನಮ್ಮ ನೆತ್ವಿಗೆ, ಎಲೆ ಅಡಿಕೆಯಲ್ಲಿ ಕೆಳಗಡೆ ಲಾಸ್ಟ್ದು ಇದಿರತ್ತಲ್ಲ ತೋಟ ಥರ, ಅದಂದರೆ ತುಂಬ ಇಷ್ಟ. ಕೊಡಿ ಅಂತ ಕೇಳ್ತಾರೆ, ಅದು ಕೊಟ್ಟರೆ ತಿನ್ಕೊಬಿಡ್ತಾರೆ ಚೆನ್ನಾಗಿ. ಅದು ಕೊಡೋದ್ರಿಂದ ಬಾಯೆಲ್ಲ ಒಂದು ಒಳ್ಳೆ ಫ್ಲೇವರ್ ಸ್ಮೆಲ್ ಬರುತ್ತೆ. ಇನ್ನು ಈ ರಿಟರ್ನ್ ಗಿಫ್ಟ್ನ ಎಲ್ಲಿಡೋಣ ಅಂತ ಅಂದ್ಬಿಟ್ಟು ಒಂದು ಸಲ ನೋಡಿಕೊಂಡೆ. ಇನ್ನು ಸೋಕೇಶಲ್ಲಿ ಇಡೋಣ ಅಂತ ಅಂದ್ಕೊಂಡೆ. ಇದು ಲಾಸ್ಟ್ ಟೈಮ್ ಯಾರೋ ಮದುವೆಗೆ ಹೋದಾಗ ಕೊಟ್ಟಿದ್ದಿದ್ದು. ಅದರಲ್ಲಿ ಬಂದುಬಿಟ್ಟು ಗಣೇಶ ದೇವರಿದ್ದಾರೆ, ಇದರಲ್ಲಿ ಬಂದುಬಿಟ್ಟು ಲಕ್ಷ್ಮೀ ದೇವರಿದ್ದಾರೆ. ಸೊ ಅದನ್ನು ಇಟ್ಬಿಟ್ಟು ನಾನು ಇಲ್ಲಿ ಸೋಕೇಶಲ್ಲಿ ಇಟ್ಕೊತಿದ್ದೀನಿ. ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಎಲ್ಲ ಹಾಗೆ ಅಲ್ವಾ, ಏನ ಥರ ಬಂದ್ರೂ ಸೋಕೇಶಲ್ಲೇ ಇಟ್ಕೋತೀವಿ, ಚೆನ್ನಾಗಿ ಕಾಣುತ್ತೆ ಯಾರಾದರೂ ಬಂದಾಗ ಅಂತ ಹೇಳಿಬಿಟ್ಟು. ಇನ್ನು ನಾನು ಅಲ್ಲಿ ಇಟ್ಬಿಟ್ಟು ಇನ್ನು ರಾತ್ರಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಇನ್ನೊಂದು ಕಡೆ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ನಾನು ಬೆಂಡೆಕಾಯಿ ಸಾಂಬಾರು ಬರುತ್ತಲ್ಲ, ಒಂಥರ ಮಸಾಲ ಸಾಂಬಾರು ಮಾಡ್ತೀವಲ್ಲ, ಅದನ್ನು ಶೇರ್ ಮಾಡ್ಕೊಂಡಿದ್ದೆ. ಸೊ ಇನ್ನು ನೋಡಿದವ್ರಿಗೆ ಇಲ್ಲಿ ಒಂದು ಸಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಫಂಕ್ಷನ್ಗೆ ಹೋಗಿದ್ವಲ್ಲ, ಟಿಫನ್ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನ ಫಂಕ್ಷನಲ್ಲಿ ಊಟ ಮಾಡಿಕೊಂಡು ಬಂದುಬಿಟ್ವಿ. ಇನ್ನು ರಾತ್ರಿಗೆ ಕಂಪಲ್ಸರಿ ಮುದ್ದೆ ಬೇಕಲ್ವ. ಇನ್ನು 2 ಹೊತ್ತು ಅನ್ನ ತಿಂದಿದ್ದಾರೆ ಅಂದರೆ ಇನ್ನು ರಾತ್ರಿ ಹೊತ್ತು ಕಂಪಲ್ಸರಿಯಾಗಿ ಮುದ್ದೆ ಬೇಕೇ ಬೇಕು, ಬೇರೆ ಆಪ್ಷನ್ ಇರೋದೇ ಇಲ್ಲ. ಎಷ್ಟೇನಾದರೂ ಬೇಕೇ ಬೇಕಂತಾರೆ. ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು
ಅಂದ್ಬಿಟ್ಟು ಸ್ವಲ್ಪನೇ ಇತ್ತು. ಇನ್ನು ಇವನ್ನೇ ಹಾಕ್ಬಿಟ್ಟು ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಬೆಂಡೆಕಾಯಿ ಸಾಂಬಾರು ಅಂದರೆ ಫುಲ್ ಇಷ್ಟ, ತುಂಬ ಚೆನ್ನಾಗಿ ತಿಂತೀನಿ. ಒಂದ್ಸಲ ಮಸಾಲ ಬರುತ್ತೆ ನೋಡಿ, ಆ ಟೈಪಲ್ಲಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಕೊಬಿಡ್ಬೋದು. ಇನ್ನು ಇವನು ಸ್ವಲ್ಪನೇ ಇತ್ತಲ್ವ, ಒಂದೊತ್ತಿಗೆ ಆಗೋ ಥರ ಇದೆ ಅಲ್ವ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಜನ ಹೇಳಿದರೆ ಬೆಂಡೆಕಾಯಿ ತಿಂದರೆ ಮ್ಯಾಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು? ನನಗಂತೂ ಯಾರೂ ಹೇಳಿಲ್ಲ, ಬಟ್ ತುಂಬ ಜನ ಹತ್ರ ನಾನು ಕೇಳ್ಪಟ್ಟಿದ್ದೀನಿ ಬೆಂಡೆಕಾಯಿ ತಿಂದರೆ ಚೆನ್ನಾಗಿ ಮ್ಯಾಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಅದೆಷ್ಟು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಜನಕ್ಕೆ ಹೇಗೆ ಅನಿಸಿದೆ ಅಂತ ಅಂದ್ಬಿಟ್ಟು. ನಾನು ಬೆಂಡೆಕಾಯಿನ ಬಂದುಬಿಟ್ಟು ತುಂಬ ದೊಡ್ಡದಾಗೂ ಕಟ್ ಮಾಡಲಿಕ್ಕೆ ಹೋಗಲ್ಲ, ತುಂಬ ಚಿಕ್ಕದಾಗೂ ಕಟ್ ಮಾಡಲಿಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಮ್ಮ ಮೀಡಿಯಮ್ ಸೈಜ್ ಬರುತ್ತೆ ನೋಡಿ, ಆ ಥರ ಕಟ್ ಮಾಡ್ಕೊತೀನಿ. ಅಂದರೆ ಫಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಲ್ವ, ಹಾಗಾಗಿ ಸ್ವಲ್ಪ ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರೈ ಮಾಡಲಿಕ್ಕೂ ತುಂಬ ಈಸಿಯಾಗಿರುತ್ತೆ, ತುಂಬ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಂದರೆ ವೆಜಿಟೇಬಲ್ಸ್ ಕಟ್ ಮಾಡೋದ್ರಲ್ಲೂ ಒಬ್ರಿಗೆ ಒಂದೊಂದು ಸ್ಟೈಲ್ ಇರುತ್ತೆ ಕಟ್ ಮಾಡೋದು. ಎಲ್ಲರೂ ಒಂದೇ ಥರ ಕಟ್ ಮಾಡಲ್ಲ, ಒಂದೊಂದು ಥರ ಡಿಫ್ರೆಂಟಾಗಿ ಕಟ್ ಮಾಡ್ತಾರೆ. ಒಬ್ರಿಗೆ ಒಂದೊಂದು ಥರ ಇಷ್ಟ. ನನಗಂತೂ ಒಂದು ಸ್ವಲ್ಪ ಎಲ್ಲನೂ ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದೇ ಇಷ್ಟ ಆಗುತ್ತೆ. ಇನ್ನು ಇದನ್ನು ಎಲ್ಲದನ್ನು ಕಟ್ ಮಾಡ್ಕೊಬಿಟ್ಟೆ ಒಂದೊತ್ತಿಗೆ ಮಾಡ್ಕೊತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಾಂದಿದ್ರೆ ಅದು ಬೆಂಡೆಕಾಯಿನೂ ಕಮ್ಮಿನೇ ಇತ್ತು, ಹಾಗಾಗಿ ಕರೆಕ್ಟಾಗಿ ಒಂದೊತ್ತಿಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಒಂದು ಮಾತು ಹೇಳಿದ್ರು, ನಾನು ಇವತ್ತು ಇನ್ನೊಂದು ಮದುವೆ ಇದೆ, ನಾನು ಅಲ್ಲೋಗಿ ಊಟ ಮಾಡ್ಕೋತೀನಿ, ನಿನಗೂ ಅಮ್ಮನಿಗೆ ಮಾತ್ರನೇ ಅಂತಂದರು. ಇನ್ನು ನಾನು ಸರಿ ಆಯ್ತಲ್ಲ, ಹೇಗೋ ಕಟ್ ಮಾಡಿಬಿಟ್ಟಿದ್ದೀವಿ, ವೇಸ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೇನಾದರೂ ಉಳಿದಿದ್ರೆ ನೆಕ್ಸ್ಟ್ ಟೈಮ್ ಮುಗಿಸ್ಕೊಬಿಡ್ಬೋದಲ್ವ ಅನ್ನೋ ಥರ. ಇನ್ನು ಕಡಲೆ ಬೀಜ ಖಾಲಿ ಆಗಿತ್ತು, ಹಾಗಾಗಿ ಇನ್ನು ಕಡಲೆ ಬೀಜನೂ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಆಲ್ರೆಡಿ ನಾನು ಬೇಡಿಸ್ಬಿಟ್ಟು ಬಾಕ್ಸ್ಗಾಗಿ ಇಟ್ಟಿರ್ತೀನಿ. ನನಗೆ ಯಾವಾಗ ಬೇಕಂದರೆ ಆವಾಗ ಹುರ್ಕೊಬಿಟ್ಟು ಇನ್ನು ಸಾಂಬಾರಿಗೆ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಎಲ್ಲ ಮುಂಚೆನೇ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಡುಗೆ ಮಾಡೋವಾಗ. ಅವಾಗವಾಗ ಎಲ್ಲ ಮಾಡಬೇಕು ಅಂದರೆ ಆಗಲ್ಲ. ನಾನು ಯಾವಾಗೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ತೀನಿ. ಇನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಮತ್ತು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಇನ್ನು ಸಾಂಬಾರಿಗೆ ಪ್ರತಿದಿನ ನಾನು ಕಂಪಲ್ಸರಿ ಕಡಲೆ ಬೀಜನ ಯೂಸ್ ಮಾಡ್ತೀನಲ್ವ, ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾವೇನು ಕಡಲೆ ಬೀಜನೆಲ್ಲ ಅಂಗಡಿಯಿಂದ ತರಲಿಕ್ಕೆ ಹೋಗಲ್ಲ, ಮೂಟೆ ಬರುತ್ತಲ್ಲ, ಮೂಟೆಗಳು ತೊಗೊಬಿಟ್ಟಿರ್ತೀವಿ. ಇನ್ನು ಅದನ್ನು ಚೆನ್ನಾಗಿ ಸಿಪ್ಪೆ ಸುಲಿದ್ಕೊಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀವಿ, ಬೇಕಂದಾಗ ಯೂಸ್ ಮಾಡ್ಕೊಳ್ಳೋದಷ್ಟೇ. ಇನ್ನೊಂದು ಕಡೆ ಮುದ್ದೆಗೂ ರೆಡಿ ಆಗ್ತಿದ್ದಲ್ವ ಅಂತ ಅಂದ್ಬಿಟ್ಟು ನೀರು ಚೆನ್ನಾಗಿ ಬೆಂದ್ಕೊಂಡಿತ್ತು. ಇನ್ನು ಅದರಲ್ಲಿ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟೆ. ಕಡಲೆ ಬೀಜನೂ ಅಷ್ಟರಲ್ಲಿ ಫ್ರೈ ಆಗಿತ್ತು, ಹಾಗಾಗಿ ಒಂದು ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ಅದನ್ನೊಂದು ಬಾಕ್ಸ್ಗೆ ಹಾಕಿಬಿಟ್ಟು ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಬೆಂಡೆಕಾಯಿ ಬರುತ್ತಲ್ವ, ಬೆಂಡೆಕಾಯಿನ ಇದರಲ್ಲೇ ಫ್ರೈ ಮಾಡ್ಕೋಬೋದು ಅನ್ನೋ ಥರ. ಇದು ಆಯಿತು, ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ನೆಕ್ಸ್ಟ್ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂದರೆ ಒಂಥರ ಕಪ್ಪಗೆ ಸೀದೋದಂಗೆ ಆಗಿಬಿಡುತ್ತೆ, ಆಮೇಲೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಆಚೆ ಎಲ್ಲ ಕಪ್ಪಗೆ ಆದಂಗೆ, ಒಳಗಡೆ ಎಲ್ಲ ಹಸಿ ಹಸಿಯಾಗಿರುತ್ತೆ, ತಿನ್ಲಿಕ್ಕೆ ಅಷ್ಟೊಂದು ಚೆಂದ ಇರಲ್ಲ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು, ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಮಸಾಲ ಸಾಂಬಾರು ಮಾಡ್ದಂಗೆ ಮಾಡ್ತೀವಲ್ವ, ಇನ್ನೊಂಥರ ಚಿಕನ್ ಫೀಲ್ ಬರುತ್ತೆ ತಿನ್ನೋವಾಗ, ತುಂಬ ರುಚಿಯಾಗೂ ಇರುತ್ತೆ. ಇನ್ನು ಇದರಲ್ಲಿ ಸಿಂಪಲಾಗಿ ಒಂದು ಮಸಾಲ ಹಾಕ್ಕೋಬೇಕು. ಅದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಬೀಜ, ಒಣ ಕೊಬ್ಬರಿ ಆ್ಯಂಡ್ ಹಾಗೆ ಒಂದು 2 ಚಕ್ಕೆ, 2 ಲವಂಗನ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಬೆಳ್ಳುಳ್ಳಿ ಬರುತ್ತಲ್ಲ, ಇನ್ನು ಅರ್ಧ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಶುಂಠಿನ ಸೇರಿಸ್ಕೋಬೇಕು. ಶುಂಠಿ ಸ್ವಲ್ಪ ಚಿಕ್ಕದಾಗಿ ಸೇರಿಸ್ಕೊಳ್ಳಿ, ಒಂಥರ ಘಾಟ್ ಬಂದಂಗೆ ಆಗಿಬಿಡುತ್ತೆ, ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಇದನ್ನೆಲ್ಲ ನೀರು ಹಾಕ್ತಿರ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಿಟ್ಟು ಇನ್ನು ಇದರಲ್ಲೇ ಒಂದು ಈರುಳ್ಳಿ ಆ್ಯಂಡ್ ಹಾಗೆ ಮೀಡಿಯಮ್ ಸೈಜ್ ಬರುತ್ತಲ್ಲ, ಅದು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊನ ಸೇರಿಸ್ಕೊಂಡು ಈಗ ಬೇಕಾದರೆ ಒಂಚೂರು ನೀರನ್ನ ಸೇರಿಸ್ಕೋಬೋದು. ನೀರನ್ನ ಸೇರಿಸ್ಬಿಟ್ಟು ಇನ್ನು ಮಿಕ್ಸಿಗೆ ಹಾಕ್ಕೊಬಿಡೋದಷ್ಟೇ. ಒಂಥರ ನುಣ್ಣಗೆ ಬರುತ್ತಲ್ಲ, ಆ ಥರ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ನಿಮ್ಮ ಹತ್ರ ಪುದೀನ, ಕೊತ್ತಂಬರಿ ಈ ಥರ ಏನಾದರೂ ಇದ್ದರೆ ಅವನು ಸೇರಿಸ್ಕೋಬೋದು. ನನ್ನ ಹತ್ರ ಖಾಲಿ ಹಾಕ್ಬಿಟ್ಟಿದೆ, ಇನ್ನೇನು ಇವತ್ತು ಸ್ಯಾಟರ್ಡೇ ಆಗಿರುತ್ತೆ, ಹಾಗಾಗಿ ಖಾಲಿ ಹಾಕ್ಬಿಟ್ಟಿದೆ. ನಮಗೆ ಮಂಡೇ ಸಂತೆ ಇರುತ್ತಲ್ವ, ಮಂಡೇ ಆದರೆ ತೊಗೊಬರ್ತಾರೆ. ಇನ್ನು ಸ್ಯಾಟರ್ಡೇ ಖಾಲಿ ಹಾಕ್ಬಿಟ್ಟಿತ್ತು, ಹಾಗಾಗಿ ಹಾಕ್ಕೊಂಡಿಲ್ಲ. ಮಧ್ಯದಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ತಿರುಗಿಸ್ಕೊತಾ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಅಷ್ಟರಲ್ಲಿ ನಾವು ಅದರಲ್ಲಿ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಆ್ಯಂಡ್ ಹಾಗೆ ಒಂದು ಟೊಮ್ಯಾಟೊ, ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ಬರುತ್ತಲ್ವ, ಇನ್ನು ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಒಂದು ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಸೈಜೇ, ದೊಡ್ಡ ಸೈಜ್ ಏನೂ ಬೇಕಾಗಿಲ್ಲ. ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ ಅಡುಗೆನ, ಹಾಗಾಗಿ ಚಿಕ್ಕದಾಗಿ ಯೂಸ್ ಮಾಡ್ತಿದ್ದೀನಿ. ನಿಮಗೇನಾದರೂ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ದೊಡ್ಡದಾಗಿ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೋದು ಎಲ್ಲದನ್ನು. ನನಗೆ ಸ್ವಲ್ಪ ಚಿಕ್ಕದಾಗಿ ಸಾಕಾಗುತ್ತೆ, ಹಾಗಾಗಿ ಸ್ವಲ್ಪ
ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಆ್ಯಂಡ್ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ, ಒಂದು ಈರುಳ್ಳಿ ಒಂದು ಟೊಮ್ಯಾಟೊನ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ, ಇದರಲ್ಲೂ ಅಷ್ಟೇ ಒಂದೊಂದು ತೊಗೊಂಡ್ರೆ ಸಾಕು ಆಗಿಬಿಡುತ್ತೆ. ಆ್ಯಂಡ್ ಹಾಗೆ ಹಸಿಮೆಣ್ಸಿನ್ಕಾಯಿನ ಒಂದು 3-4 ತೊಗೊಂಡಿದ್ದೀನಿ. ಕಮ್ಮಿ ಅಲ್ವಾ, ಹಾಗಾಗಿ ಇವೇನಂದರೆ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇದೆ, ಹಾಗಾಗಿ ಚಿಕ್ಕದಾಗಿ ತೊಗೊಂಡಿದ್ದೀನಿ. ನಿತ್ಯನೂ ತಿಂತಾರಲ್ವ, ಇನ್ನು ನಾವು ತಿನ್ನಬೇಕಂದ್ರೂ ಅಷ್ಟೊಂದು ಖಾರ ಇದ್ದರೆ ತಿನ್ಲಿಕ್ಕೆ ಆಗಲ್ಲ. ಅಷ್ಟರಲ್ಲಿ ಬೆಂಡೆಕಾಯಿನೂ ಫ್ರೈ ಆಯಿತು. ಅದನ್ನು ಒಂದು ಪ್ಲೇಟಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇದನ್ನು ತೆಗೆದಿಟ್ಕೊಬಿಟ್ಟು ಮತ್ತು ಇದೇ ಬಾಣಲಿಯಲ್ಲಿ ಇನ್ನು ನಾವು ಸಾಂಬಾರನ್ನ ಮಾಡ್ಕೊಬಿಡೋದು. ಬೆಂಡೆಕಾಯಿ ಅಂತೂ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಫ್ರೈ ಆಗಿತ್ತು. ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ. ನಾವು ಬೆಂಡೆಕಾಯಿ ಏನಿದ್ರೂ ಇವಾಗ ಫ್ರೈ ಮಾಡ್ಕೊತೀವಲ್ವ, ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ಆಮೇಲೆ ಫ್ರೈ ಅಂದರೆ ಸಾಂಬಾರಲ್ಲಿ ಕುದಿಯುತ್ತೆ ಬಿಡು ಅಂತಂದರೆ ಕುದಿಯಲ್ಲ, ಹಸಿಯಾಗಿ ಹಾಗೇ ಇರುತ್ತೆ. ಹಾಗಾಗಿ ನಾವು ಫ್ರೈ ಮಾಡ್ಕೊಳ್ಳೋವಾಗ ಚೆನ್ನಾಗಿ ಮಾಡ್ಕೋಬೇಕು. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಹಾಕ್ಬಿಟ್ಟು ಇನ್ನು ಕರಿಬೇವನ್ನ ಹಾಕಿ ಇನ್ನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಆ್ಯಂಡ್ ಹಾಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಇನ್ನು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೊಂದು ಸಲ ಲೈಟ್ ಗೋಲ್ಡನ್ ಕಲರ್ ಥರ ಫ್ರೈ ಆಗುತ್ತಲ್ಲ, ಇನ್ನು ಅಷ್ಟವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗಿಬಿಡುತ್ತೆ. ಇನ್ನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದ ಹಾಗೆ ನೆಕ್ಸ್ಟ್ ಅದರಲ್ಲಿ ಇನ್ನು ಟೊಮ್ಯಾಟೊನ ಸೇರಿಸ್ಕೊಳ್ಳೋದಷ್ಟೇ. ಮಧ್ಯದಲ್ಲಿ ಕಲಿಸ್ಕೊತಾ ಇದ್ದರೆ ಸರಿ ಹೋಗಿಬಿಡುತ್ತೆ. ಕೆಳಗಡೆ ಎಲ್ಲ ಅಂಟ್ಕೊಂಡು ಕಪ್ಪಗೆ ಆದಂಗೆ ಆಗಲ್ಲ. ಅದನ್ನೆಲ್ಲ ಕಲಸಾದ್ಮೇಲೆ ಟೊಮ್ಯಾಟೊನೂ ಸೇರಿಸ್ಕೊಂಡೆ. ಟೊಮ್ಯಾಟೊನೂ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕಡೆ ಇಟ್ಟು ಇನ್ನು ಅದರಲ್ಲಿ ಲೈಟಾಗಿ ಚಿಕ್ಕದಾಗಿ ಕಲ್ಲುಪ್ಪು ಬರುತ್ತಲ್ವ, ಅದನ್ನು ಹಾಕಿದೆ. ಟೊಮ್ಯಾಟೊ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಅನ್ನೋ ಥರ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಇನ್ನು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಇನ್ನು ಬೆಂಡೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ನಾವೇನಂದರೆ ಬೆಂಡೆಕಾಯಿ ಹಾಕಿದ್ದಿಂದೇ ನಾವು ಖಾರನ ಸೇರಿಸ್ಕೊಬಿಡ್ಬೋದು, ಆಲ್ರೆಡಿ ಎಲ್ಲ ಫ್ರೈ ಆಗಿರುತ್ತಲ್ವ. ಹಾಗಾಗಿ ಇನ್ನು ಖಾರನ ಸೇರಿಸ್ಕೊಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು. ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳೋದಷ್ಟೇ. ನಿಮಗೆ ತುಂಬ ತಿಕ್ಕಾಗಬೇಕಂದ್ರೆ ಸ್ವಲ್ಪ ಕಮ್ಮಿನ ಸೇರಿಸ್ಕೊಳ್ಳಿ, ಇಲ್ಲ ಪರವಾಗಿಲ್ಲ ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ನಾನು ಮೀಡಿಯಮಾಗಿ ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಇನ್ನು ಉಪ್ಪು ಕಮ್ಮಿ ಇರುತ್ತಲ್ವ, ನಾವು ಸ್ವಲ್ಪನೇ ಹಾಕ್ಕೊಂಡಿದ್ವಲ್ವ, ಹಾಗೆ ಇನ್ನು ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಆದಮೇಲೆ ಇನ್ನು ಅದರಲ್ಲಿ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ನಮಗೆ ಅರಿಶಿನ ಧನಿಯಾ ಪುಡಿ ಇವೆಲ್ಲ ಬರುತ್ತಲ್ವ, ಇನ್ನು ಅದನ್ನು ಹಾಕ್ಕೊಳ್ಳೋದಷ್ಟೇ. ಫಸ್ಟ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಸ್ವಲ್ಪ ಖಾರನೂ ಸ್ವಲ್ಪ ಚಿಕ್ಕದಾಗಿ ಸೇರಿಸ್ಕೊಂಡು ಇನ್ನು ನೆಕ್ಸ್ಟ್ ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿನೂ ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಿದ್ದೀನಿ ಅಷ್ಟೇ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಆಚೆ ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ವ, ಇನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಈ ಥರ ಮಸಾಲ ಸಾಂಬಾರ್ಸ್ ಏನಾದರೂ ಮಾಡಿದಾಗ ಸ್ವಲ್ಪ ಚಿಕನ್ ಮಸಾಲ ಬರುತ್ತೆ ನೋಡಿ, ಅದನ್ನು ಹಾಕ್ಕೋತೀನಿ. ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋ ಥರ. ಇನ್ನು ನಮ್ಮ ಮನೇಲಿ ಮುಂಚೆಯಿಂದ ಹಾಕ್ತಿದ್ರು, ಹಾಗಾಗಿ ಇನ್ನವರು ಹಾಗೆ ತಿನ್ನೋ ಅಭ್ಯಾಸ ಆಗಿದೆ ಅಲ್ವಾ ಅನ್ನೋ ಥರ ನಾನು ಅದೇ ಥರ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಿದ್ದೀನಿ. ಇನ್ನು ಹಾಕ್ಬಿಟ್ಟು ಎಲ್ಲನೂ ಒಂದು ಸಲ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತಿಗೆಲ್ಲ ಈ ಥರ ಚೆನ್ನಾಗಿ ಕುದೀತಾ ಇತ್ತು. ಮಧ್ಯದಲ್ಲಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದರೆ ಸರಿ ಹೋಗಿಬಿಡುತ್ತೆ, ಕೆಳಗಡೆ ಅಂಟ್ಕೊಂಡಂಗೆ ಹಾಕ್ದಿರ ಚೆನ್ನಾಗಿರುತ್ತೆ. ಇನ್ನು ಕಲಿಸ್ಕೊತಾ ಇನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟೆ. ಇನ್ನು ಪ್ಲೇಟ್ ಮುಚ್ಚಿಬಿಟ್ಟಿದ್ದೀವಿ ಅಂದರೆ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ ಅಂತ ಅಂದ್ಬಿಟ್ಟು ಲೋ ಫ್ಲೇಮ್ಗೆ ನೋಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಮುದ್ದೆಗೂ ರೆಡಿ ಆಗ್ತಿದೆ ಅಲ್ವಾ. ಇನ್ನು ಅನ್ನ ಒಂದು ಸ್ವಲ್ಪ ಮೆತ್ತಗೆ ಆಗೋವರೆಗೂ ಬಿಟ್ಟರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟೆ. ಅಷ್ಟರಲ್ಲಿ ಇನ್ನು ನಮ್ಮ ಮನೆಯವರು ತೋಟ ಹತ್ರ ಹೋಗಿದ್ದರು, ಟೊಮ್ಯಾಟೊ ಖಾಲಿ ಆಗಿದೆ ಅಂತ ಹೇಳಿದೆ. ಇನ್ನು ಅದನ್ನು ಟೊಮ್ಯಾಟೊನೂ ಬಂದಿದ್ದರು. ಹಾಗಾಗಿ ಇನ್ನು ಟೊಮ್ಯಾಟೊ ಎಲ್ಲ ಬುಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಿದ್ದೀನಿ. ಏನಾದರೆ ನಮ್ಮ ನಿತ್ಯ ಏನು ಮಾಡ್ತಾರೆ ಅಂದರೆ, ನಾನು ಬುಟ್ಟಿಗೆ ಹಾಕಿಟ್ಟಿರೋವು ಎಲ್ಲ ಬಂದು ಆಚೆ ಬಿಸಾಕೋದು, ಇಲ್ಲಾಂದರೆ ಈರುಳ್ಳಿ ನಾವು ಬೆಳ್ಳುಳ್ಳಿ ಹಾಕಿರ್ತೀವಲ್ವ ಅದರಲ್ಲಿ ಮಿಕ್ಸ್ ಮಾಡಿಬಿಡೋದು, ಆ ಥರ ಮಾಡ್ತಾರೆ. ದಿನಕ್ಕೆ ಎಷ್ಟು ಸರಿ ಆ ಥರ ಮಾಡ್ತಾರೋ. ನನಗಂತೂ ಎತ್ತಿಟ್ಟು ಸಾಕು ಹಾಕ್ಬಿಟ್ಟಿದೆ, ತಲೆನೋವು ಬಂದುಬಿಡತ್ತೆ. ಅಷ್ಟು ತೀಟೆ ಜಾಸ್ತಿ ನಿಂತ್ವಿ, ಎಲ್ಲ ಬಿಸಾಕೋದು, ಎತ್ಕೊಂಡೋಗಿ ಸೋಫಾ ಕೆಳಗಡೆ ಹಾಕ್ಬಿಡೋದು, ಇಲ್ಲಾಂದರೆ ದಿವಾನ ಬರುತ್ತಲ್ಲ ಅದ್ರ ಕೆಳಗಡೆ ಹಾಕ್ಬಿಡ್ತಾರೆ. ಪ್ರತಿದಿನ ಸೋಫಾನ ಪಕ್ಕಕ್ಕೆ ತಳ್ಕೋಬೇಕು, ಇನ್ನೆಲ್ಲನೂ ತೊಗೋಬೇಕು, ಇಲ್ಲಾಂದರೆ ಅಲ್ಲೆಲ್ಲ ಕೊಳ್ತೋಗ್ಬಿಡುತ್ತಲ್ವ. ಹಾಗಾಗಿ ಖಂಡಿತ ನಾವು ತಗೊಳ್ಳೇಬೇಕು. ಇನ್ನು ನಾನು ಪ್ರತಿ ಸಲ ಅದೇ ಥರ ಮಾಡ್ತೀನಿ, ಎಲ್ಲ ಪಕ್ಕಕ್ಕೆ ತೆಗಿಯೋದು. ಇನ್ನು ನಾವು ಫ್ರಿಜ್ಜಲ್ಲೆಲ್ಲ ಹಾಕ್ಕೊಂಡು ಇಟ್ಕೊಳ್ಳಲ್ಲ, ನಮಗೇನು ರೆಗ್ಯುಲರಾಗಿ ಸಿಗ್ತಾ ಇರತ್ತಲ್ವ, ಏನಕ್ಕೆ ಬಿಡು ಫ್ರಿಜ್ಜಲ್ಲಿ ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾವು ಫ್ರಿಜ್ಜಲ್ಲೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಲ್ಲ. ಇದೇ ಥರ ಇಟ್ಕೊಬಿಡ್ತೀವಿ. ನಾವು ಬಿಸಾಕಿದ್ರೂ ಎತ್ತಿಟ್ಕೊಬಿಡ್ಬಿಡು ಅನ್ನೋ ಥರ
ಅಲ್ಲೇ ಎಲ್ಲನೂ ಇಡ್ತಿದ್ದೀವಿ. ಒಂದು ಸಲ ತಂದಾಗ ಸ್ವಲ್ಪ ಜಾಸ್ತಿನೇ ಕಿತ್ಕೊಬಂದುಬಿಡ್ತೀವಿ. ಬಟ್ ನಮಗೆ ಟೊಮೆಟೊ ಬಂದಾಗ ಇಷ್ಟು ಕಿತ್ಕೊಬರಲ್ಲ. ನಮಗೇನೇನು ಟೊಮೆಟೊ ಎಲ್ಲ ಆಗೋಗ್ತಿದೆ ಅಂತ ಇರುತ್ತೆ ನೋಡಿ, ಆಗ ಸ್ವಲ್ಪ ಜಾಸ್ತಿ ಕಿತ್ಕೊಬರ್ತೀವಿ. ಯಾಕಂದರೆ ಟೊಮೆಟೊ ಇದ್ದಾಗಾದರೆ ನಮ್ಗೆ ಯಾವಾಗ ಬೇಕೋ ಅವಾಗ ಕಿತ್ಕೊಬಂದ್ಕೋಬೋದು. ಇನ್ನೆಲ್ಲ ಖಾಲಿ ಆಗ್ತಾಯಿದೆ ಅಂದಾಗ ಸ್ವಲ್ಪ ಜಾಸ್ತಿ ಕಿತ್ಕೊಬಂದುಬಿಟ್ರೆ ಒಳ್ಳೇದಲ್ವ ಅನ್ನೋ ಥರ ಜಾಸ್ತಿ ಕಿತ್ಕೊಬಂದು ಇಟ್ಕೊಬಿಡ್ತೀವಿ. ಅದನ್ನೆಲ್ಲ ಬುಟ್ಟಿಗೆ ಸೇರಿಸ್ಕೊಬಿಟ್ಟೆ. ಇನ್ನೊಂದು ಕಡೆ ಮುದ್ದೆನೂ ಚೆನ್ನಾಗಿ ಇದಾಗ್ತಿತ್ತು. ಅನ್ನ ಚೆನ್ನಾಗಿ ಬೆಂದ್ಕೊಡೋವರೆಗೂ ಬಿಡಬೇಕು. ಚೆನ್ನಾಗಿ ಈ ಥರ ಕೋಲ್ ತೊಗೊಂಡು ನಾದ್ಕೊಬಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಮುದ್ದೆ. ಇನ್ನು ಅದರಲ್ಲೇ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ಹೊತ್ತು ಮುದ್ದೆ ತಿಂದಿಲ್ಲ ಅಂದ್ಕೊಳ್ಳಿ, 3ನೇ ಹೊತ್ತು ಯಾವಾಗ ಮುದ್ದೆ ತಿಂದುಬಿಡ್ತೀವಪ್ಪ ಅಂತ ಅನಿಸ್ಬಿಡುತ್ತೆ. ರುಟೀನಾಗಿ ಮುದ್ದೆ ತಿಂತಿದ್ರಪ್ಪ, ಟಿಫನ್ಸ್ ತಿಂದರೆ ಚೆನ್ನಾಗಿರುತ್ತೆ, ಏನಿದೆ ಪ್ರತಿದಿನಾನೂ ಇದೇ ಥರ ಹೆಂಗಪ್ಪ ತಿನ್ನೋದು ಅಂತ ಅನಿಸುತ್ತೆ. ಏನಾದರೂ ಒಂದು ಅಷ್ಟೇ ಅಲ್ವ, ಮಿಸ್ ಮಾಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಅಂದ್ಬಿಟ್ಟು. ಇನ್ನು ಇದೇ ಥರ ಇನ್ನು ಇವತ್ತು 2 ಹೊತ್ತು ಅನ್ನ ತಿಂದಿದ್ದೀವಲ್ಲ, ಹಾಗಾಗಿ ಮುದ್ದೆ ಮೇಲೆ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತು. ಇನ್ನು ಮುದ್ದೆಗೆ ಚೆನ್ನಾಗಿ ನಾದಿ ಇಟ್ಬಿಟ್ಟು ಇನ್ನು ನಾವಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ವಲ್ಲ, ಇದನ್ನು ಒಂದು ಸಲ ತಿರುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ಟೇಸ್ಟನ್ನು ನೋಡಿಕೊಂಡೆ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು ಅಂತ ಅನಿಸ್ತು, ಹಾಗಾಗಿ ಹಾಗೆ ಸ್ವಲ್ಪ ಹೊತ್ತು ಇಟ್ಟೆ. ಆಮೇಲೆ ಇನ್ನೊಂದು ಸಲ ಮಧ್ಯದಲ್ಲಿ ತಿರುಗಿಸ್ಕೋಬೇಕಲ್ಲ, ತಿರುಗಿಸ್ಕೊಳ್ಳೋವಾಗ ಇನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಬಿಟ್ಟು ಇನ್ನು ಪ್ಲೇಟ್ ಮುಚ್ಚಿಟ್ಟು ಎತ್ತಿಡೋದಷ್ಟೇ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸರಿ ಹೋಗಿಬಿಡತ್ತೆ. ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಿತ್ವಿ ನೋಡಿ ಹೇಗೆ ಮಲ್ತ್ಕೊಂಡು ಫೋನ್ ನೋಡ್ತಿದ್ದಾರೋ. ಅವ್ರ ಅಜ್ಜಿ ಫೋನ್ ಬಂದುಬಿಟ್ಟಿದ್ದಾರೆ. ನಮ್ಮ ನಿತ್ವಿ ಎಷ್ಟು ಫೋನ್ ಕೊಟ್ಬಿಟ್ಟಿದ್ದೀವಿ ಅಂದರೆ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಹಾಗೆ ಮಲ್ಕೊಂಡು ನೋಡ್ಕೊತಾ ಇದ್ದೋಗ್ಬಿಡ್ತಾರೆ. ಇನ್ನು ಅವ್ರ ಹತ್ರ ಫೋನ್ ಇಸ್ಕೊಬಿಟ್ಟು ಇನ್ನು ಮಲ್ಗ್ಲಿಕ್ಕೆ ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ನಿಮ್ಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ?